ಆಡು ಜೀವಿತಂ ಅಥವಾ ದಿ ಗೋಟ್ ಲೈಫ್ ಇದು ಮಲಯಾಳಂ ಭಾಷೆಯಲ್ಲಿ ಇತ್ತೀಚೆಗೆ ತೆರೆಕಂಡ ಸಿನಿಮಾವಾಗಿದೆ. ಈ ಸಿನಿಮಾದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಅವರ ಅದ್ಭುತ ನಟನೆಯಿಂದಾಗಿ ಜನಮನ ಗೆದ್ದಿದೆ. ಇದು ಬೆನ್ಯಾಮಿನ್ ಅವರು 2008ರಲ್ಲಿ ಬರೆದ ಕಾದಂಬರಿ. ಇದು ಮಲಯಾಳಿ ವಲಸೆ ಕಾರ್ಮಿಕ ನಜೀಬ್ನ ನಿಜ ಜೀವನದ ಘಟನೆಯನ್ನು ಆಧರಿಸಿದೆ. ಅಂದಿನ ಕಾಲದಲ್ಲಿ ಅತಿ ಹೆಚ್ಚು ಮಾರಾಟವಾದ ಮಲಯಾಳಂನ ಕಾದಂಬರಿಯಾಗಿದೆ. ಇದನ್ನು ಬ್ಲೆಸ್ಸಿ ಅವರು ನಿರ್ದೇಶಿಸಿದ್ದಾರೆ. ಈ ಚಿತ್ರವು ಜುಲೈ 19ನೇ ತಾರೀಕು ನೆಟ್ಫ್ಲಿಕ್ಸ್ನಲ್ಲಿ ತೆರೆಕಂಡ ಮೇಲಂತೂ ದೇಶಾದ್ಯಂತ ಸದ್ದು ಮಾಡಿತ್ತು. ಈ ಚಿತ್ರವನ್ನು ನಿಮ್ಮಲ್ಲಿ ಕೆಲವರು ನೋಡಿರಬಹುದು. ನೋಡಿದ್ರೂ ಸಹ ವೀಕ್ಷಕರಿಗೆ ಅರ್ಥವಾಗದ ಕೆಲವೊಂದು ಸೂಕ್ಷ್ಮ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಸ್ಮಯ ಜಗತ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಡೀಟೇಲ್ ನಂಬರ್ 1. ಈ ಚಿತ್ರದ ಟೈಟಲ್ನ ವಿಚಾರಕ್ಕೆ ಬರೋದಾದರೆ ಆರಂಭಿಕ ಅಕ್ಷರಗಳು ದಪ್ಪವಾಗಿದ್ದು ನಂತರದ ಅಕ್ಷರಗಳು ತೆಳುವಾಗ್ತಾ ಹೋಗ್ತಿದೆ. ಅಂದರೆ ಇದು ಚಿತ್ರದಲ್ಲಿ ನಜೀಬ್ನ ದೇಹದಲ್ಲಾದ ಬದಲಾವಣೆಯನ್ನು ತೋರಿಸಿಕೊಡುತ್ತೆ. ಸಿನಿಮಾದ ಆರಂಭದಲ್ಲಿ ನಜೀಬ್ ಆರೋಗ್ಯವಂತನಾಗಿದ್ದು ಚಿತ್ರದ ಅಂತ್ಯದ ವೇಳೆಗೆ ಅಕ್ಷರಗಳ ರೀತಿ ತೆಳ್ಳಗೆ ಹಾಗೂ ದುರ್ಬಲ ಮನುಷ್ಯನಾಗ್ತಾನೆ ಅಂತ ತೋರಿಸುತ್ತೆ. ನಂಬರ್ 2. ಇಲ್ಲಿ ನಾವು ನಜೀಬ್ ನೀರನ್ನು ಕುಡಿಯೋದನ್ನು ನೋಡಬಹುದು. ಇವನು ಕುರಿ ಮತ್ತು ಮೇಕೆಗಳ ರೀತಿಯೇ ನೀರನ್ನು ಕುಡಿತಾನೆ. ಈ ದೃಶ್ಯದಲ್ಲಿ ಅವನ ಕಣ್ಣುಗಳ ಬಿಳಿ ಭಾಗನೇ ಹೆಚ್ಚಾಗಿ ಕಾಣಿಸುತ್ತೆ. ಹಿಂದೆ ನೋಡಿದ್ರೆ ಮೇಕೆಗಳ ಕಣ್ಣುಗಳು ಸಹ ಬಿಳಿಯಾಗಿ ಹೊಳೆಯುತ್ತಿರುತ್ತದೆ. ಈ ದೃಶ್ಯದ ಮೂಲಕ ನಜೀಬ್ ಮತ್ತು ಮೇಕೆಗಳಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಎಂದು ತೋರಿಸಲಾಗಿದೆ. ನಂಬರ್ 3. ಇಬ್ರಾಹಿಂಗೆ ಮರಳಿನಲ್ಲಿ ಒಂದು ಕೋಕೋ ಕೋಲಾ ಬಾಟಲಿ ಸಿಗುತ್ತೆ. ಹಾಗೆ ಏರ್ಪೋರ್ಟ್ನಲ್ಲೂ ಕೂಡ ಕೋಕೋ ಕೋಲಾ ಜಾಹೀರಾತನ್ನು ನೋಡಬಹುದು. ಕೋಕೋ ಕೋಲಾ ಯಾಕೆ ಅಂತ ನೋಡೋದಾದ್ರೆ ಇದು ಸೌದಿ ಅರೇಬಿಯಾದ ಟಾಪ್ ಕೂಲ್ ಡ್ರಿಂಕ್ಸ್ ಬ್ರ್ಯಾಂಡ್ ಆಗಿದೆ. ಅಲ್ಲಿನ ಕೂಲ್ ಡ್ರಿಂಕ್ಸ್ ಮಾರುಕಟ್ಟೆಯಲ್ಲಿ 40% ಈ ಕೋಕೋ ಕೋಲಾನೇ ಮಾರಾಟವಾಗುತ್ತೆ. ಹೀಗಾಗಿ ಇಬ್ರಾಹಿಂಗೆ ಅದೇ ಬಾಟಲ್ ಸಿಗುವ ಹಾಗೆ ಚಿತ್ರಿಸಲಾಗಿದೆ. ನಂಬರ್ 4. ನೀವಿಲ್ಲಿ ನಜೀಬ್ ರೊಟ್ಟಿಯನ್ನು ಒಗೆಯೋದನ್ನು ನೋಡಬಹುದು. ಕುರಿ ಮತ್ತು ಮೇಕೆಗಳೊಂದಿಗೆ ವರ್ಷಗಟ್ಟಲೆ ಇದ್ದು ಅವನು ಕೂಡ ಅವುಗಳ ಹಾಗೆ ಒಗಿತಾನೆ. ಇದಕ್ಕೂ ಮೊದಲು ಅವನು ಸಾಮಾನ್ಯ ಮನುಷ್ಯರಂತೆಯೇ ತಿಂತ ಇದ್ದ. ಇವನ ಜೀವನ ಕೂಡ ಆಡುಗಳಂತೆಯೇ ಬದಲಾಗಿದೆ ಎಂದು ಈ ದೃಶ್ಯದಲ್ಲಿ ತೋರಿಸಲಾಗಿದೆ. ನಂಬರ್ 5. ನಜೀಬ್ ಮತ್ತು ಹಕೀಮನ್ನ ಅವರ ಸ್ಪಾನ್ಸರ್ ಕರೆದೊಯ್ತಾನೆ ಮತ್ತು ಅವರನ್ನ ಗುಲಾಮಗಿರಿಗೆ ತಳ್ತಾನೆ. ಎಲ್ಲರೂ ಕೂಡ ಶ್ರೀಕುಮಾರ್ ಮೋಸ ಮಾಡಿದ್ದಾನೆ ಎಂದು ಅಂದ್ಕೊಂಡಿದ್ದಾರೆ. ಆದರೆ ವಾಸ್ತವದಲ್ಲಿ ಅವರನ್ನು ಕರ್ಕೊಂಡು ಹೋಗಿದ್ದು ಶ್ರೀಕುಮಾರ್ ಕಡೆಯವರು ಅಲ್ಲ, ಬದಲಿಗೆ ಬೇರೊಬ್ಬ ವ್ಯಕ್ತಿ ಇವರನ್ನು ಕರ್ಕೊಂಡು ಹೋಗಿರ್ತಾರೆ. ಹಾಗಾದರೆ ಇವರ ಸ್ಪಾನ್ಸರ್ ಎಲ್ಲೋದ್ರು? ಅವರ್ಯಾಕೆ ಬರಲಿಲ್ಲ ಅಂತ ನೋಡಿದರೆ ವಾಸ್ತವದಲ್ಲಿ ಏರ್ಪೋರ್ಟ್ಗೆ ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದ್ರು. ಆತ ಹಕೀಮ್ಗೆ ನೀವು ಯಾವ ಫ್ಲೈಟ್ನಲ್ಲಿ ಬಂದಿದ್ದೀರಾ ಅಂತ ಕೇಳ್ತಾನೆ. ಆಗ ಹಕೀಮ್ ನಹಿ ಅಂತ ಹೇಳಿ ಹೋಗ್ತಾನೆ. ಆದರೆ ಅದೇ ವ್ಯಕ್ತಿನೇ ಅವರನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ ಅಂತ ಅವರಿಗೆ ಗೊತ್ತಾಗಲಿಲ್ಲ. ಹೀಗಾಗಿ ಇವರಿಬ್ಬರಿಗೂ ಆ ಸ್ಪಾನ್ಸರ್ ಮಿಸ್ ಆಗ್ತಾನೆ. ನಂಬರ್ 6. ಈ ಹಿಂದೆ ನಜೀಬ್ ತನ್ನ ಹಳ್ಳಿಯಲ್ಲಿ ನೀರಿನಲ್ಲಿ ಮರಳನ್ನು ತೆಗಿತಾ ಇದ್ದ. ಅದೇ ನಜೀಬ್ ಸೌದಿಯಲ್ಲಿ ಮರಳಲ್ಲಿ ನೀರಿಗಾಗಿ ಅಲೆದಾಡ್ತಾ ಇದ್ದ. ಅಂದರೆ ವಿಧಿ ನಮ್ಮ ಜೀವನದಲ್ಲಿ ಯಾವ ರೀತಿ ಆಟವಾಡುತ್ತೆ ಅಂತ ನಾವಿಲ್ಲಿ ನೋಡಬಹುದು. ನಂಬರ್ 7. ನಜೀಬ್ ಎಷ್ಟು ವರ್ಷ ಸೌದಿಯಲ್ಲಿ ಗುಲಾಮಗಿರಿ ಮಾಡಿಕೊಂಡು ಇದ್ದ ಅಂತ ನೋಡೋದಾದ್ರೆ ಊರಿನ ಒಬ್ಬ ವ್ಯಕ್ತಿ ನಜೀಬ್ನನ್ನ ತನ್ನ ಸಹೋದರ ಮಾವನ ಬಳಿ ಕರೆತಂದಾಗ ಅವನು ಪ್ರತಿ ವರ್ಷ ಈ ಹಬ್ಬಕ್ಕೆ ಬರ್ತಾನೆ. ಆದರೆ ಕಳೆದ ವರ್ಷ ಮಾತ್ರ ಬಂದಿರಲಿಲ್ಲ. ಕುವೈತ್ನಲ್ಲಿ ಯುದ್ಧ ಶುರುವಾಗಿತ್ತಲ್ಲ ಅಂತ ಹೇಳ್ತಾನೆ. ಕಳೆದ ವರ್ಷ ಯುದ್ಧ ಶುರುವಾಗಿತ್ತು ಅಂದರೆ ಅಲ್ಲಿ ಯುದ್ಧ ಆಗಸ್ಟ್ 2, 1990ರಿಂದ ಫೆಬ್ರವರಿ 28, 1991ರವರೆಗೆ ನಡೆದಿತ್ತು. ಈ ಒಂದು ಹಬ್ಬವು ಆಗಸ್ಟ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳ ನಡುವೆ ಆಚರಿಸುವ ಹಬ್ಬವಾಗಿದೆ. ಅಂದರೆ ಈ ದೃಶ್ಯ 1991ರದ್ದು. 1991ರಲ್ಲೇ ನಜೀಬ್ ಸೌದಿಗೆ ಹೋಗಿದ್ದು. ಈ ದೃಶ್ಯದಲ್ಲಿ ಒಬ್ಬ ಮಲಯಾಳಿ ರೆಸ್ಟೋರೆಂಟ್ ಮಾಲೀಕ ನಜೀಬ್ಗೆ ಆಶ್ರಯವನ್ನು ಕೊಟ್ಟು ಅವನ ಹೇರ್ ಕಟ್ ಮಾಡಿಸ್ತಾನೆ. ಕೂದಲು ಬಿದ್ದ ಪೇಪರ್ನಲ್ಲಿ 1994 ಅಂತ ಇದೆ. ಅಂದರೆ ನಜೀಬ್ ಸೌದಿಯಲ್ಲಿ 1991ರಿಂದ 1994ರವರೆಗೂ ಇದ್ದ. ಅಂದರೆ 3 ವರ್ಷ ಸೌದಿಯಲ್ಲಿ ಕುರಿ ಮತ್ತು ಮೇಕೆಗಳನ್ನು ನೋಡಿಕೊಂಡು ಇರ್ತಾನೆ. ನಂಬರ್ 8. ಅಂಗಿಯ ಗುಂಡಿಯ ಮೂಲಕ ತನ್ನ ಹೆಂಡತಿಯನ್ನು ನೋಡುವ ದೃಶ್ಯ ಇದಾಗಿದೆ. ಈ ಗುಂಡಿಯನ್ನು ನಂತರ ಚಿತ್ರದಲ್ಲಿ ನಾವು ಎಲ್ಲೂ ನೋಡೋದಿಲ್ಲ. ಆದರೆ ನಜೀಬ್ ಓಡಿ ಹೋಗುವ ಸಂದರ್ಭದಲ್ಲಿ ಮತ್ತೆ ಅದನ್ನು ನೋಡ್ತಾನೆ. ಇದು ಬಹಳ ಸೂಕ್ಷ್ಮವಾದ ಕಥಾವಸ್ತುವಿನ ಸಾಧನವಾಗಿತ್ತು. ಇದು
ಅವನು ತನ್ನ ಹೆಂಡತಿಯೊಂದಿಗೆ ಸೇರಲಿದ್ದಾನೆ ಎಂದು ತೋರಿಸುತ್ತದೆ. ನಂಬರ್ 9, ನಜೀಬ್ ಬರೋದಕ್ಕಿಂತ ಮುಂಚೆ ಒಬ್ಬ ವಯಸ್ಸಾದ ವ್ಯಕ್ತಿ ಕುರಿ ಕಾಯ್ತಾ ಇರ್ತಾನೆ. ಅವನು ನೋಡ್ತಾ ಇರಿ, ಒಂದು ದಿನ ನಿಮಗೆ ಆಹಾರ ತಿನ್ನಿಸಿನೇ ನಾನು ಸಾಯ್ತೇನೆ ಅಂತ ಒಂದು ಡೈಲಾಗ್ ಹೇಳ್ತಾನೆ. ಅದು ಆ ವ್ಯಕ್ತಿಯ ಅಂತಿಮ ದಿನದ ಮುನ್ಸೂಚನೆ ಆಗಿರುತ್ತೆ. ಆ ದೃಶ್ಯವೇ ನಾವು ಆತನನ್ನು ಜೀವಂತವಾಗಿ ನೋಡುವ ಕೊನೆಯ ದೃಶ್ಯ ಕೂಡ. ಬಹಳ ಸಮಯದ ನಂತರ ನಜೀಬ್ ಆತನ ಡೆಡ್ ಬಾಡಿಯನ್ನು ಮರಳುಗಾಡಿನಲ್ಲಿ ನೋಡ್ತಾನೆ. ಇವನು ಅದೇ ವಯಸ್ಸಾದ ವ್ಯಕ್ತಿ ಎಂದು ಆತ ತನ್ನ ಕೈಯಲ್ಲಿ ಹಾಕೊಳ್ತಾ ಇದ್ದ ಖಡ್ಗದಿಂದ ಖಚಿತಪಡಿಸಿಕೊಳ್ತಾನೆ. ಅವನು ಮೊದಲೇ ಹೇಳಿದಂತೆ ಆತ ಪ್ರಾಣಿಗಳಿಗೆ ಆಹಾರವನ್ನೇ ತಿನ್ನಿಸಿ ಸಾಯೋದು. ವ್ಯಕ್ತಿ ಕಾಣೆಯಾದ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಇದರ ಅರ್ಥ ಆ ಜನರೇ ಅವನನ್ನು ಕೊಂದಿರ್ತಾರೆ. ನಂಬರ್ 10, ಇನ್ನು ಅಷ್ಟು ವರ್ಷ ಮಾತಾಡೋಕ್ಕೆ ಜನರಿಲ್ಲದೆ ನಜೀಬ್ಗೆ ಮಾತಾಡೋ ಶಕ್ತಿನೇ ಕಳೆದು ಹೋಗಿರುತ್ತೆ. ಕೇವಲ ಕುರಿಗಳನ್ನು ಕರೆಯುವಾಗ ಹಾಗೂ ಓಡಿಸುವಾಗ ಕರೆಯುವ ಒಂದೆರಡು ಶಬ್ದ ಮಾತ್ರ ಅವನ ಬಾಯಲ್ಲಿ ಉಳಿದಿರುತ್ತೆ. ಈ ಹಕೀಮ್ ಅಚಾನಕ್ಕಾಗಿ ಸಿಕ್ಕಾಗ ಅವನನ್ನು ಗುರ್ತಿಡಿಯೋದಕ್ಕಾಗಲಿ ಅಥವಾ ಕರೆಯೋದಕ್ಕಾಗಲಿ ಬರೋದಿಲ್ಲ. ಬದಲಿಗೆ ಕುರಿಗಳ ಕರೆದಂತೆ ಅವನನ್ನು ಕರೀತಾನೆ. ಇದು ಬೇಕು ಬೇಕು ಅಂತಾನೆ ಮಾಡೋದಲ್ಲ, ಅವನಿಂದ ತಂತಾನಾಗೆ ಬರುತ್ತೆ ಅನ್ನೋದನ್ನು ನಿರ್ದೇಶಕರು ಈ ದೃಶ್ಯದಲ್ಲಿ ತೋರಿಸಿದ್ದಾರೆ. ನಂಬರ್ 11, ನಜೀಬ್ ಗುಹೆಯಲ್ಲಿ ಹೋಗುವಾಗ ಮೇಲಿನಿಂದ ಸಣ್ಣದಾಗಿ ಬೆಳಕು ಕಾಣಿಸುತ್ತೆ. ಇದೇನೆಂದ್ರೆ ಈ ಗುಹೆಯ ರೀತಿಯೇ ನಜೀಬ್ ಜೀವನ ಕತ್ತಲೆಯಲ್ಲಿರುತ್ತೆ. ನಂತರ ಬೆಳಕಿನ ರೀತಿಯಲ್ಲೇ ಅವನ ಜೀವನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರುತ್ತೆ. ಇದರಿಂದ ಹಕೀಮ್ ಇಬ್ರಾಹಿಮನ್ನ ಭೇಟಿ ಮಾಡಿಸ್ತಾನೆ. ಇದರಿಂದ ಅವರು ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತೆ. ನಂಬರ್ 12, ಈ ಕಾರಿನ ಗಾಜನ್ನು ನೋಡಿ. ಸಿನಿಮಾದ ಆರಂಭದಲ್ಲಿ ನಜೀಬ್ ಮಲಗಿದ್ದಾಗ ಕಾರಿನ ಗಾಜು ಸರಿ ಇರುತ್ತೆ. ನಂತರ ಇವರು ತಪ್ಪಿಸಿಕೊಳ್ಳುವ ವೇಳೆ ಈ ಗಾಜು ಒಡೆದಿರುತ್ತೆ. ಇದಕ್ಕೆ ಕಾರಣ ಮರುಭೂಮಿಯಲ್ಲಿ ಸ್ಯಾಂಡ್ ಸ್ಟ್ರಾಮ್ ಆಗ್ತಾ ಇರುತ್ತೆ. ಅದು ತುಂಬ ರಭಸವಾಗಿದ್ದು ಅದರಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಸಹ ಇರುತ್ತೆ. ಇದರಿಂದಾನೇ ಈ ಗಾಜು ಒಡೆದಿರುತ್ತೆ. ನಂಬರ್ 13, ಈ ದೃಶ್ಯದಲ್ಲಿ ನಜೀಬ್ ಖಾಲಿ ಡಬ್ಬದ ಸ್ಮೆಲ್ಲನ್ನು ನೋಡ್ತಾ ಇರ್ತಾನೆ. ಈ ರೀತಿ ಏನಕ್ಕೆ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಆತನಿಗೆ ಅವರ ತಾಯಿ ಮಾಡಿಕೊಟ್ಟ ತಿಂಡಿ ನೆನಪಾಗುತ್ತೆ ಮತ್ತು ಆತನಿಗೆ ತನ್ನ ಮನೆಯವರು ಹೆಂಡತಿಯನ್ನು ನೆನಪಿಸಿಕೊಳ್ಳೋದಕ್ಕೆ ಇರುವ ಒಂದೇ ಸಾಧನವಾಗಿರುತ್ತೆ. ಅದಕ್ಕೆ ನೆನಪಾದಾಗಲೆಲ್ಲ ಈ ರೀತಿ ಮಾಡ್ತಾ ಇರ್ತಾನೆ. ನಂಬರ್ 14, ಇನ್ನು ಇವರು ತಪ್ಪಿಸಿಕೊಂಡು ಹೋಗುವಾಗ ಒಂಟೆಯನ್ನು ಯಾಕೆ ಬಳಸಲಿಲ್ಲ ಅನ್ನೋ ಪ್ರಶ್ನೆ ನಿಮಗೂ ಸಹ ಮೂಡಿರಬಹುದು. ಅಷ್ಟು ಒಂಟೆಗಳಿತ್ತು. 3 ಒಂಟೆಗಳಲ್ಲಿ ಹೋಗಿದ್ರೆ ದಣಿಯದೇ ಹೋಗಬಹುದಿತ್ತು. ಆದರೆ ಅವರು ಅದನ್ನು ಮಾಡೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅವರು ಯಾವುದೇ ಸುಳಿವನ್ನು ಬಿಡದೆ ಪಾರಾಗಬೇಕಿತ್ತು. ಒಂಟೆ ಮೂಲಕ ಹೋಗಿದ್ರೆ ಮರುಭೂಮಿಯಲ್ಲಿ ಅವರನ್ನು ಕಂಡುಹಿಡಿಯೋದು ಸುಲಭ ಆಗ್ತಾ ಇತ್ತು ಮತ್ತು ಅವರು ಸಿಕ್ಕಿಬಿದ್ರೆ ಒಂಟೆ ಕಳ್ಳತನ ಆರೋಪ ಕೂಡ ಎದುರಿಸಬೇಕಿತ್ತು. ಕಳ್ಳತನ ಆರೋಪ ಸೌದಿ ಅರೇಬಿಯಾದಲ್ಲಿ ದೊಡ್ಡ ಅಪರಾಧ. ನಜೀಬ್ ಮೇಲೆ ಈ ಆರೋಪವನ್ನು ಹೊರಿಸಿದ್ರೆ ಅವರು ಯಾವತ್ತಿಗೂ ಸ್ವದೇಶಕ್ಕೆ ಹಿಂತಿರುಗಲು ಸಾಧ್ಯವಾಗ್ತಾ ಇರಲಿಲ್ಲ. ನಂಬರ್ 15, ಇನ್ನು ಈ ಹಕೀಮ್ ಇಬ್ರಾಹಿಮನ್ನು ಉಲ್ಲೇಖ ಮಾಡುವಾಗ ಆ ಅಲ್ಲಾಹನು ಮೂಸಾ ಪೈಗಂಬರನನ್ನು ಕಳುಹಿಸಿದ ಹಾಗೆ ಇಲ್ಲಿ ನಮ್ಮ ಸಲುವಾಗಿ ಇಬ್ರಾಹಿಮನ್ನು ಕಳುಹಿಸಿದ್ದಾನೆ ಎಂದು ಹೇಳ್ತಾನೆ. ಈ ದೃಶ್ಯದಲ್ಲಿ ಇಬ್ರಾಹಿಂನ ಹಿಂದೆ ಸೂರ್ಯನ ಬೆಳಕಿದೆ. ಸಾಮಾನ್ಯವಾಗಿ ಈ ಬೆಳಕನ್ನು ನಾವು ದೇವರ ಚಿತ್ರದಲ್ಲಿ ನೋಡ್ತೇವೆ. ಆದ್ದರಿಂದ ಈ ಚಿತ್ರದಲ್ಲಿ ಇಬ್ರಾಹಿಮನ್ನ ದೇವರ ಅವತಾರದಲ್ಲಿ ತೋರಿಸಲಾಗಿದೆ. ಯಾಕಂದರೆ ಅವನು ನಜೀಬ್ ಮತ್ತು ಹಕೀಮ್ ಪಾಲಿಗೆ ದೇವರು ಆಗಿದ್ದ. ನಂಬರ್ 16, ಹೀಗೆ ಮುಂದೆ ಹೋಗುವಾಗ ನಜೀಬ್ ಮತ್ತು ಹಕೀಮ್ಗೆ ಒಂದು ಒಂಟೆಯ ಶವ ಕಾಣಿಸುತ್ತೆ. ಅದು ನೀರಿನ ಕೊರತೆಯಿಂದ ಸತ್ತಿದೆ ಅಂತ ಹಕೀಮ್ ಹೇಳೋದನ್ನ ನಾವಿಲ್ಲಿ ಗಮನಿಸಬಹುದು. ಇದು ಹಕೀಮ್ನ ಸಾವಿನ ಮುನ್ಸೂಚನೆ ಆಗಿತ್ತು. ನಂತರ ಹಕೀಮ್ ನೀರು ಸಿಗದೆ ಸಾಯ್ತಾನೆ. ನಂಬರ್ 17, ಈ ದೃಶ್ಯದಲ್ಲಿ ನಜೀಬ್ ನೀರನ್ನು ಕಂಡು ಕೂಡಲೇ ನೀರನ್ನು ಕುಡಿಯೋದಕ್ಕೆ ಓಡ್ತಾನೆ. ಆದರೆ ಇಬ್ರಾಹಿಂ ಅವನನ್ನು ನೀರು ಕುಡಿಯೋದಕ್ಕೆ ಬಿಡದೆ ತಡಿತಾನೆ. ಈ ರೀತಿ ಯಾಕೆ ಮಾಡ್ದ ಅಂತ ನಿಮಗೂ ಗೊಂದಲ ಇರಬಹುದು. ತುಂಬ ಸಮಯದವರೆಗೂ ಡಿಹೈಡ್ರೇಟ್ ಆದವರು ಇದ್ದಕ್ಕಿದ್ದ ಹಾಗೆ ಸಾಕಷ್ಟು ನೀರನ್ನು ಕುಡಿದರೆ ಮೂತ್ರಪಿಂಡಗಳು ಹೆಚ್ಚುವರಿ ನೀರನ್ನು ಹೊರಹಾಕಲು ಸಾಧ್ಯವಾಗುವುದಿಲ್ಲ. ಆಗ ರಕ್ತದಲ್ಲಿನ ಸೋಡಿಯಂ ಅಂಶ ದುರ್ಬಲಗೊಳ್ಳುತ್ತೆ. ಇದು ಜೀವಕ್ಕೂ ತೊಂದರೆ ಆಗಬಹುದು. ಮೊದಲು ನಜೀಬ್ಗೆ ಇಬ್ರಾಹಿಂ ಸ್ವಲ್ಪ ನೀರನ್ನು ಕುಡಿಸಿ ನಂತರ ನೀರನ್ನು ಕುಡಿಯೋದಕ್ಕೆ ಬಿಡ್ತಾನೆ. ನಂಬರ್ 18, ಈ ಸಿನಿಮಾದಲ್ಲಿ ಉಳಿದ ಕಟ್ಟಕಡೆಯ ಪ್ರಶ್ನೆ ಏನಂದ್ರೆ ಇಬ್ರಾಹಿಂ ಯಾರು, ಇವನು ಎಲ್ಲಿ ಕಣ್ಮರೆಯಾದ ಎನ್ನುವುದು. ಮತ್ತು ಪೊಲೀಸ್ ಠಾಣೆಯಲ್ಲಿ ಅವನ ಫೋಟೋವನ್ನು ನೋಡ್ತೀವಿ. ಇದರಿಂದ ಪೊಲೀಸರು ಅವನನ್ನು ಹುಡುಕ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಇಬ್ರಾಹಿಂ ಬಗ್ಗೆ ನಾವು ಈ ರೀತಿ ಅರ್ಥ ಮಾಡ್ಕೊಳ್ಬಹುದು. ಆತ ಒಬ್ಬ ಗುಲಾಮನಾಗಿದ್ದು
ಮತ್ತು ಅಕ್ರಮ ವಲಸಿಗ ಕೂಡ ಹೌದು. ಇಲ್ಲಿಂದ ತಪ್ಪಿಸ್ಕೊಂಡ್ರೂ ಕೂಡ ಅವನು ಅವನ ದೇಶಕ್ಕೆ ಹೋಗಲು ಸಾಧ್ಯವಿಲ್ಲ. ಅದನ್ನು ತೋರಿಸಬೇಕು ಅಂತಾನೆ ಪೊಲೀಸ್ ಠಾಣೆಯಲ್ಲಿ ಆತನ ಫೋಟೋವನ್ನು ಹಾಕಲಾಗಿತ್ತು. ಈತನ ಜೀವನ ಹೈಡ್ ಆ್ಯಂಡ್ ಸೀಕ್ನ ರೀತಿ ಇರುತ್ತೆ. ಇವನು ಸಾಕಷ್ಟು ಕಾಲದಿಂದ ಇಲ್ಲಿ ಗುಲಾಮಗಿರಿ ಮಾಡಿಕೊಂಡು ಇರಬಹುದು. ಯಾಕಂದ್ರೆ ಅವನಿಗೆ ಮರುಭೂಮಿಯಲ್ಲಿ ಹೇಗೆ ಬದುಕಬೇಕಂತ ಗೊತ್ತು. ದಣಿವಿಲ್ಲದೆ ಎಷ್ಟೋ ದೂರದವರೆಗೂ ನಡೀತಾ ಇದ್ದ. ಇವನಿಗೆ ಇಲ್ಲಿಂದ ತಪ್ಪಿಸಿಕೊಳ್ಳೋ ಮಾರ್ಗ ಕೂಡ ಗೊತ್ತಿದೆ. ನಜೀಬ್ ಮತ್ತು ಹಕೀಮ್ಗೆ ಕಂಪೇರ್ ಮಾಡಿದ್ರೆ ಈತ ಆಯಾಸವಿಲ್ಲದೆ ಆರಾಮವಾಗಿ ಬಂದಿದ್ದ. ಈತ ಒಬ್ಬ ಸ್ಪಿರಿಟ್ಸ್ನ ರೀತಿ ಬೇರೆ ಜನರಿಗೆ ಹೊರಗಡೆ ಹೋಗಲು ಸಹಾಯ ಮಾಡ್ತಾನೆ. ಕೆಲಸ ಮುಗಿದ ಮೇಲೆ ಅವನು ಮಾಯವಾಗ್ತಾನೆ. ಅದಕ್ಕೆ ನಜೀಬ್ ರಸ್ತೆ ಬಳಿ ಬಂದಾಗ ಅವನು ಕಣ್ಮರೆ ಆಗ್ತಾನೆ. ಯಾಕಂದ್ರೆ ಅವನನ್ನ ಯಾರಾದ್ರೂ ನೋಡಿದ್ರೆ ನಜೀಬ್ಗೂ ತೊಂದರೆ ಆಗ್ಬಹುದು ಅನ್ನೋ ಅಂದಾಜಾಗಿತ್ತು. ನಂಬರ್ 19. ಈ ದೃಶ್ಯದಲ್ಲಿ ಒಬ್ಬ ಶ್ರೀಮಂತ ಶೇಖ್ ನಜೀಬ್ನನ್ನ ಮುಟ್ಟಾಗ ಹೇಗೆ ಹೆದರುತ್ತಾನೆ ಅಂತ ನೀವೇ ನೋಡಿ. ಯಾಕಂದ್ರೆ ಈ ಹಿಂದೆ ಈ ರೀತಿ ಬಟ್ಟೆ ಧರಿಸಿದ ವ್ಯಕ್ತಿಯಿಂದಾನೇ ಅವನು ನರಕಕ್ಕೆ ಹೋಗಿರ್ತಾನೆ. ಇದೇ ಕಾರಣಕ್ಕೆ ಅವನನ್ನ ಸೂಕ್ಷ್ಮವಾಗಿ ತೋರಿಸಲಾಗಿತ್ತು. ಒಂದೇ ರೀತಿ ಬಟ್ಟೆ ಹಾಕಿದವರೆಲ್ಲ ಕೆಟ್ಟವರಲ್ಲ, ಅವರಲ್ಲೂ ಒಳ್ಳೆಯವರಿದ್ದಾರೆ ಎಂದು ತೋರಿಸುವುದು ಉದ್ದೇಶವಾಗಿತ್ತು. ನಂಬರ್ 20. ಕೊನೆಯಲ್ಲಿ ನಜೀಬ್ ಜೈಲಿಗೆ ಯಾಕೆ ಹೋಗ್ತಾನೆ ಎನ್ನುವುದು. ಯಾಕಂದ್ರೆ ಔಟ್ಪಾಸ್ಗಾಗಿ ನಜೀಬ್ ಜೈಲಿಗೆ ಹೋಗಬೇಕಿತ್ತು. ಆತನ ಬಳಿ ಯಾವುದೇ ದಾಖಲೆಗಳಿಲ್ಲ. ಹೀಗಿದ್ದಾಗ ಅವನನ್ನ ಕೆಲ ಸಮಯ ಜೈಲಿನಲ್ಲಿಟ್ಟು ನಂತರವಷ್ಟೇ ಹೊರದೇಶಕ್ಕೆ ಕಳುಹಿಸಲಾಗುತ್ತೆ. ಇದು ಬಿಟ್ರೆ ನಜೀಬ್ಗೆ ಭಾರತಕ್ಕೆ ಹಿಂತಿರುಗಲು ಬೇರೆ ದಾರಿ ಇರೋದಿಲ್ಲ. ಇದಿಷ್ಟು ಆಡು ಜೀವಿತಂ ಸಿನಿಮಾದ ಹಿಡನ್ ಡೀಟೇಲ್ಸ್ ಆಗಿತ್ತು. ಈ ಸಿನಿಮಾ ನೋಡಿಲ್ಲ ಅಂದ್ರೆ ಒಂದ್ಸರಿ ನೋಡಿ. ಸಿನಿಮಾ ನೋಡಿದವರಿದ್ರೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.